ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ಬಹಳ ದಿನಗಳ ನಂತರ ವಿಡಿಯೋ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸರಣಿ SSLC ಗಣಿತ ಭಾಗ 1ರಿಂದ ಆರಂಭವಾಗುತ್ತದೆ. ಭಾಗ 1ರ ಮತ್ತು ಭಾಗ 2ರ ಸಂಪೂರ್ಣ ಪಾಠಗಳನ್ನು ಸವಿವರವಾಗಿ ಹೇಳ್ಕೊಂತ ಹೋಗೋಣಂತೆ. ಅದರ ಜೊತೆಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅಂತಂದ್ರೆ ಅನ್ವಯಿಕ ಪ್ರಶ್ನೆಗಳು, ಅವುಗಳ ಒಂದು ದೊಡ್ಡ ಗುಚ್ಛವನ್ನ ಭಂಡಾರವನ್ನ ನಾವು ಮಾಡೋಣ. ಸರಿನಾ? ನಿಮಗೆ ತಿಳಿದಂತೆ ಭಾಗ 1ರಲ್ಲಿ ವಾಸ್ತವ ಸಂಖ್ಯೆಗಳು, ಬಹುಪದೋಕ್ತಿಗಳು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ವರ್ಗ ಸಮೀಕರಣಗಳು, ಸಮಾಂತರ ಶ್ರೇಣಿಗಳು, ತ್ರಿಭುಜಗಳು, ನಿರ್ದೇಶಾಂಕ ರೇಖಾಗಣಿತ, ಗಣಿತದಲ್ಲಿ ಕೆಲವು ಸಾಧನೆಗಳು ಅಂತಿದೆ. ಆದರೆ ಇಲ್ಲಿಯವರೆಗೆ ಮಾತ್ರ ನಿಮಗೆ ಪರೀಕ್ಷೆಗೆ ಕೇಳಲಾಗ್ತದೆ. ಈ ಎಲ್ಲಾ ಪಾಠಗಳನ್ನ, ಇದರ ಜೊತೆಗೆ ಭಾಗ 2ರ ಎಲ್ಲಾ ಪಾಠಗಳನ್ನ ಸವಿವರವಾಗಿ ನೋಡ್ಕೊಂತ ಹೋಗೋಣಂತೆ. ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಎಲ್ಲಾ ಪಾಠಗಳನ್ನ ನೀವು ಕಲೀರಿ. ಎಲ್ಲಿಯೂ ಕೂಡ ಹೋಗುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕುಳಿತುಕೊಂಡು ಎಲ್ಲಾ ಅಭ್ಯಾಸ ಮಾಡ್ಕೊಂತ ಹೋಗ್ಬೋದು. ನೀವು ಮಾಡಬೇಕಾದದ್ದು ಒಂದೇ, ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕೆಳಗಡೆ ಕಮೆಂಟ್ ಒಳಗಡೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಚೆನ್ನಾಗಿ ಬರೆದು ಕಳಿಸ್ಬಿಟ್ರೆ ಸಾಕು. ಅದಕ್ಕಿಂತ ಹೆಚ್ಚಿಗೆ ಮತ್ತೇನು ಬೇಕಾಗಿಲ್ಲ. ಸರಿನಾ? ನಿಮಗಾಗಿ ನಾನು ಸಂಪೂರ್ಣ ವಿಡಿಯೋ ಸರಣಿಯನ್ನ ಕೊಡ್ತಾ ಇದ್ದೀನಿ. ಈ ಸಂಪೂರ್ಣ ವಿಡಿಯೋ ಸರಣಿ ಒಳಗಡೆ ನಮಗೂ ನಿಮಗೂ ಏನಪ್ಪಾ ಅಂತಂದ್ರೆ ಒಂದು ಬಾಂಧವ್ಯ ಬೆಳ್ಕೊಂತ ಹೋಗ್ತದೆ. ಇದರಲ್ಲಿ ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಕೂಡ ಟೆಸ್ಟ್ಗಳನ್ನು ಕೂಡ ನಾನು ಕಂಡಕ್ಟ್ ಮಾಡ್ಕೊಂತ ಹೋಗ್ತೀನಿ. ಅದನ್ನು ಕೂಡ ನೀವು ಬರ್ಕೊಂತ ಹೋಗಿ. ವಾರದಲ್ಲಿ ಕೆಲವೊಂದಿಷ್ಟು ದಿವಸ ಲೈವ್ ಕ್ಲಾಸಸ್ಗಳನ್ನ ಕೂಡ ನಾನು ಮಾಡ್ಕೊಂತ ಹೋಗ್ತೀನಿ. ಯಾವಾಗ ಲೈವ್ ಕ್ಲಾಸ್ ಮಾಡ್ತೀನಲ್ಲ ಅವಾಗ ನಿಮ್ಗೆ ಅಡ್ವಾನ್ಸ್ ನಾನು ಹೇಳಿರ್ತೀನಿ. ನೀವು ಲೈವ್ ಕ್ಲಾಸ್ಗಳಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಆರಂಭ ಮಾಡ್ಕೊಂತ ಹೋಗೋಣ. 1ನೇ ಪಾಠ ವಾಸ್ತವ ಸಂಖ್ಯೆಗಳು. ಪೀಠಿಕೆ. ಈ ಪಾಠವನ್ನ ನಾವು ಇದು ಒಂದೇ ಅಲ್ಲ, ಎಲ್ಲಾ ಪಾಠಗಳನ್ನ ಯಾವ ತರ ಅರ್ಥೈಸಿಕೊಳ್ಳೋಣ. ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವಾಕ್ಯ, ಆ ವಾಕ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಶಬ್ದದ ಅರ್ಥವನ್ನ ತಿಳ್ಕೊಂತ ಸಂಪೂರ್ಣ ಪಾಠವನ್ನ ನೋಡ್ಕೊಂತ ಹೋಗೋಣಂತೆ. ಸರಿನಾ? ಎಲ್ಲಿ ಯಾವ ಶಬ್ದದ ಅರ್ಥ ತಿಳಿಯುವುದಿಲ್ಲವೋ ಅದನ್ನ ಸ್ವಲ್ಪ ನಾವು ಇಲಾಬರೇಟ್ ಮಾಡ್ಕೊಂತ ಹೋಗೋಣಂತೆ. ಅದನ್ನ ಸ್ವಲ್ಪ ವಿವರಿಸಿ ಹೇಳ್ಕೊಂತ ಹೋಗೋಣಂತೆ. ಸರಿನಾ? 9ನೇ ತರಗತಿಯಲ್ಲಿ ನೀವು ವಾಸ್ತವ ಸಂಖ್ಯೆಗಳ ಸಂಖ್ಯಾ ಪ್ರಪಂಚದ ನಿಮ್ಮ ಅನ್ವೇಷಣೆಯನ್ನು ಆರಂಭಿಸಿದ್ದೀರಿ. ವಾಸ್ತವ ಸಂಖ್ಯೆಗಳು ಅಂತ ಪಾಠ ಇದೆ. ಅದಕ್ಕಿಂತ ಮುಂಚೆ ನಿಮಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಗೊತ್ತಿದೆ. 0ಯಿಂದ ಆರಂಭವಾಗ್ತವೆ. 1, 2, 3, 4, 5 ಈ ತರ ಹೋಗ್ತದೆ. ಅದು ಆದ ನಂತರ ಪೂರ್ಣ ಸಂಖ್ಯೆಗಳು ಅಂತ ಗೊತ್ತಿದೆ. 0ಯಿಂದ ಸ್ವಾಭಾವಿಕ ಸಂಖ್ಯೆಗಳು ಆರಂಭ ಆಗಲ್ಲ. 1ರಿಂದ ಸ್ವಾಭಾವಿಕ ಸಂಖ್ಯೆಗಳು ಆರಂಭವಾಗ್ತವೆ. 0ಯಿಂದ ಪೂರ್ಣ ಸಂಖ್ಯೆಗಳು ಆರಂಭವಾಗ್ತವೆ. 0, 1, 2, 3 ಅಂತ ನಾವು ಹೇಳ್ಬೋದು. ಪೂರ್ಣಾಂಕಗಳಾಗ್ತವೆ. ಧನಾತ್ಮಕ ಪೂರ್ಣಾಂಕಗಳು, ಋಣಾತ್ಮಕ ಪೂರ್ಣಾಂಕಗಳು, +1, +2, +3 ಅನಂತದವರೆಗೆ, -1, -2, -3 ಅನಂತದವರೆಗೆ. ಈ ರೀತಿ ನೋಡ್ಕೊಂತ ಹೋಗಿದ್ದೀರಾ. ಅದು ಆದ ನಂತರ ಭಾಗಲಬ್ಧ ಸಂಖ್ಯೆಗಳನ್ನು ನೋಡಿದಿರಾ. ಭಾಗಲಬ್ಧ ಸಂಖ್ಯೆಗಳು ಯಾವ ತರ ಇರ್ತವೆ? P/Q ರೂಪದಲ್ಲಿ ನಾವು ಅದನ್ನ ವ್ಯಕ್ತಪಡಿಸಬಹುದು. ಅಂತಹ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅದು ಆದ ನಂತರ ಅಭಾಗಲಬ್ಧ ಸಂಖ್ಯೆಗಳು, ಅದನ್ನು ಕೂಡ ನಾವು ನೋಡಿದ್ವಿ. ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ನೋಡಿದ್ವಿ. ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ನೋಡಿದ್ವಿ ನಾವು. ಇವೆಲ್ಲವನ್ನು ನಾವು 9ನೇ ತರಗತಿಯಲ್ಲಿ ನೋಡಿದ್ವಿ. 10ನೇ ತರಗತಿಯಲ್ಲಿ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಒಂದು ಸುಂದರವಾದ ಪಾಠವನ್ನ ನೋಡ್ಕೊಂತ ಹೋಗೋಣಂತೆ. ಅವಲೋಕಿಸಿದ್ದೀರಿ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ನಾವು ವಾಸ್ತವ ಸಂಖ್ಯೆಗಳ ಮೇಲಿನ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ನಾವು ವಿಭಾಗ 1.2ರಲ್ಲಿ ಅಂಕಗಣಿತದ ಮೂಲ ಪ್ರಮೇಯದಿಂದ ಈ ಒಂದು ಪಾಠವನ್ನ ಆರಂಭಿಸೋಣ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಅಂಕಗಣಿತದ ಮೂಲ ಪ್ರಮೇಯವು ಧನ ಪೂರ್ಣಾಂಕಗಳ ಗುಣಾಕಾರಕ್ಕೆ ಸಂಬಂಧಿಸಿದೆ. ಅಂಕಗಣಿತದ ಮೂಲ ಪ್ರಮೇಯ ಯಾವುದರ ಮೇಲೆ ಅವಲಂಬಿತವಾಗಿದೆ? ಅದು ಗುಣಾಕಾರದ ಮೇಲೆ, ಅಂಕಿಗಳ ಗುಣಾಕಾರ, ಸಂಖ್ಯೆಗಳ ಗುಣಾಕಾರದ ಮೇಲೆ ಅದು ಅವಲಂಬಿತವಾಗಿದೆ ಅಂತ ನಾವು ಹೇಳಬಹುದು. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅನನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಎಂಬುದನ್ನು ನೀವು ಈಗಾಗಲೇ ತಿಳಿದಿದ್ದೀರಿ. ಯಾವುದೇ ಒಂದು ಸಂಯುಕ್ತ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ ಅಂತ ನಾವು ಹೇಳ್ತೀವಿ. ಸಂಯುಕ್ತ ಸಂಖ್ಯೆ ಅಂದ್ರೇನು? ಅವಿಭಾಜ್ಯ ಸಂಖ್ಯೆ ಅಂದ್ರೇನು?
ನಿಮಗೆ ತಿಳಿದಂತೆ ಸಂಯುಕ್ತ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಅಪವರ್ತನಗಳಾಗಿ ಅದನ್ನ ವಿಂಗಡಿಸಬಹುದು. ಉದಾಹರಣೆಗೆ 2 10 20 ಅಂತ ಆಗ್ತದೆ. ಈ 10 ಕೂಡ ನಾವು ಹೆಂಗ್ ಬರಿಬಹುದು? 2 5 10 ಅಂತ ನಾವು ಬರಿಬಹುದು. ಇಲ್ಲಿ 2 ಮತ್ತೆ ವಿಂಗಡಣೆ ಮಾಡಲು ಸಾಧ್ಯವಿಲ್ಲ. 2 1 2 ಅಂತ ಬರಿಬಹುದು, ಇಲ್ಲ ಅನ್ನೋದಿಲ್ಲ. ಆದ್ರೆ 2 ಅಂತಕ್ಕಂಥದ್ದು ಇಲ್ಲಿ ನಮ್ಮ ಜೊತೆಗೆ ಇದೆ. ಹಾಗಾಗಿ ಈ 2 ಅಂತಕ್ಕಂಥದ್ದು ಏನಾಗ್ತದೆ? ಅವಿಭಾಜ್ಯ ಸಂಖ್ಯೆ ಆಗ್ತದೆ. ಇದನ್ನ ಭಾಗಿಸಲು ಸಾಧ್ಯವಿಲ್ಲ. ಅಂತಂದ್ರೆ ಯಾವ ಸಂಖ್ಯೆಗಳು ತಮ್ಮಷ್ಟಕ್ಕೆ ತಾವೇ ಭಾಗಾಕಾರಗೊಳ್ಳುತ್ತವೆಯೋ, ಯಾವ ಸಂಖ್ಯೆಗಳು 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುತ್ತವೆಯೋ ಅಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. 2 ಅಂತಕ್ಕಂಥದ್ದು 2ರಿಂದ ಭಾಗ ಹೋಗ್ತದೆ. ಅದು ಬಿಟ್ರೆ 2 ಅಂತಕ್ಕಂಥದ್ದು 1ರಿಂದ ಭಾಗ ಹೋಗ್ತದೆ. 1 2 2 ಭಾಗ ಹೋಗ್ತಾ ಇದೆಯಾ ಅಂತಂದ್ರೆ ಯಾವ ಸಂಖ್ಯೆ ತನ್ನಷ್ಟಕ್ಕೆ ತಾನೇ ಭಾಗ ಹೋಗುತ್ತದೆಯೋ ಮತ್ತು ಯಾವ ಸಂಖ್ಯೆ 1ರಿಂದ ಭಾಗಿಸಲ್ಪಡುತ್ತದೆಯೋ ಅಂತಹ ಸಂಖ್ಯೆಗೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಇದು ಅವಿಭಾಜ್ಯ ಸಂಖ್ಯೆ ಅಂತ ಗೊತ್ತಿದೆ. ಸಂಯುಕ್ತ ಸಂಖ್ಯೆ ಅಂತಂದ್ರೆ ಯಾವ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತಹ ಸಂಖ್ಯೆಗಳನ್ನು ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಸರಿನಾ? ಇಷ್ಟು ಗೊತ್ತಾದಾಗ ನಾವು ಮುಂದೆ ಹೋಗ್ಬೇಕಾಗ್ತದೆ. ಮುಂದೆ ಏನ್ ಹೇಳ್ತಾರೆ ನೋಡಿ ಇಲ್ಲಿ. ಈ ಪ್ರಮೇಯವು ನಿರೂಪಿಸಲು ಮತ್ತು ಅರ್ಥೈಸಲು ಸುಲಭವಾದರೂ ಸಹ ಗಣಿತ ಕ್ಷೇತ್ರದಲ್ಲಿ ಇದರ ಆಳವಾದ ಮತ್ತು ಗಣನೀಯವಾದ ಅನ್ವಯಗಳಿವೆ. ಏನಿದು? ಯಾವ ಪ್ರಮೇಯ? ಇಲ್ಲಿದೆ ನೋಡಿ, ಅಂಕಗಣಿತದ ಮೂಲ ಪ್ರಮೇಯ. ಈ ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಏನು? ಸಂಯುಕ್ತ ಸಂಖ್ಯೆಗಳನ್ನ ಅನನ್ಯವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಇದನ್ನ ನಾವು ಏನಂತ ಕರಿತೀವಿ? ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ. ಉದಾಹರಣೆಗೆ ನೀ ಯಾವುದೇ ಒಂದು ಸಂಯುಕ್ತ ಸಂಖ್ಯೆ ತೆಗೆದುಕೊಳ್ಳಿ. 10 ಇದೆ. 10 ನಾವು ಯಾವ ತರ ಬರಿಬಹುದು? 2 5 10 5 1 5 ಅಂದ್ರೆ 10 = 2 × 5 ಅಂತ ಬರಿಬಹುದು. 20 ಅಂತ ತೆಗೆದುಕೊಳ್ಳೋಣ. ಇದು ಒಂದು ಏನಪ್ಪಾ? ಸಂಯುಕ್ತ ಸಂಖ್ಯೆ. ಇದು 2 10 20 2 5 5 1 ಅಂತ ನಾವು ತಗೊಳ್ತೀವಿ. ಅಂತಂದ್ರೆ 20 ನಾವು ಹೆಂಗ ಬರಿಬಹುದು? 2 × 2 × 5 ಅಂತ ಬರಿಬಹುದು. ಇಲ್ಲ ಅಂತಂದ್ರೆ ಇದು 2 ರ ಘಾತ 2 5 ರ ಘಾತ 1 ಅಂತ ನಾವು ಬರಿಬಹುದು. ಈಗ 50 ಇದೆ. ಇದನ್ನ ಯಾವ ತರ ಬರಿಬಹುದು? 2 25 5 5 5 1 ಅಂದ್ರೆ ಇದು 2 ರ ಘಾತ 1 5 ರ ಘಾತ 2 ಅಂತ ನಾವು ವ್ಯಕ್ತಪಡಿಸಬಹುದು. ಅದೇ ರೀತಿಯಾಗಿ ನಾವು ಈಗ 81 ಅಂತ ತೆಗೆದುಕೊಂಡ್ವಿ. 81 ಅಂತ ತೆಗೆದುಕೊಂಡಾಗ ಇದು ಒಂದು ಸಂಯುಕ್ತ ಸಂಖ್ಯೆ ಆಗ್ತದೆ. 3 27 3 9 3 3 3 1 ಅಂತ ನಾವು ಹೇಳಬಹುದು. ಅಂತಂದ್ರೆ 81 = 3 ರ ಘಾತ 4 ಅಂತ ಬರಿಬಹುದು. ಅಂದ್ರೆ 3 × 3 × 3 × 3 ಇವೆಲ್ಲ ಏನಿವು? ಅವಿಭಾಜ್ಯ ಸಂಖ್ಯೆಗಳು. ಯಾವ ಸಂಖ್ಯೆಗಳಿವು? ಅವಿಭಾಜ್ಯ ಸಂಖ್ಯೆಗಳು. ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳ್ತದೆ? ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಆಮೇಲೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆ ತೆಗೆದುಕೊಳ್ಳಿ, ಅದಕ್ಕೆ ಅನನ್ಯವಾದಂತಹ ಗುಣಲಬ್ಧವೇ ಇರುತ್ತದೆ. ಅನನ್ಯ ಅಂತಂದ್ರೆ ಯುನಿಕ್. ಇದು ಇದ್ದಂಗ ಇದು ಇಲ್ಲ, ಇದು ಇದ್ದಂಗ ಇದು ಇಲ್ಲ, ಇದು ಇದ್ದಂಗ ಬೇರೆದು ಇದು ಇಲ್ಲ. ಅಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅನನ್ಯವಾಗಿರುತ್ತದೆ. ಅನನ್ಯ ಅಂತಂದ್ರೆ ಯುನಿಕ್, ಒಂದ್ ರೀತಿ ಇನ್ನೊಂದು ಇರಂಗಿಲ್ಲ ಅಂತಂದಂಗ. ನೀ ಯಾವುದೇ ಸಂಖ್ಯೆ ತಗೊಳ್ರಿ, ಅದೇನಿರ್ಬೇಕು? ಸಂಯುಕ್ತ ಸಂಖ್ಯೆ ಇರಬೇಕು. ಉದಾಹರಣೆ ಇನ್ನೊಂದು ತಗೊಳ್ಳಿ, 35. ಇದನ್ನ ಹೆಂಗ್ ಬರಿಬಹುದು? 5 7 35 7 7 5 ರ ಘಾತ 1 7 ರ ಘಾತ 1 ಇದೇನಿದು? 35. ಇಲ್ಲಿ ನೋಡಿ, ಇಷ್ಟೆಲ್ಲ ನೋಡಿದ್ವಿ ನಾವು, ಇಷ್ಟೆಲ್ಲ ಇದಾವೆ. ಇವುಗಳನ್ನ ಬಿಟ್ಟು ಇದನ್ನ ನೋಡಿದಾಗ ಬೇರೆನೆ ಕಾಣ್ತದೆ. ಪ್ರತಿಯೊಂದು ಬೇರೆ ಬೇರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆ ಬೇರೆ 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 ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿದೆ. ಮಕ್ಕಳೇ, ತುಂಬಾ ಸುಲಭ, ಇದು ತುಂಬಾನೇ ಸುಲಭ. ಆದ್ರೆ ಇದರ ಅನ್ವಯಗಳು ಸಿಕ್ಕಾಪಟ್ಟಿ ಜಾಸ್ತಿ. ಅಂಕಗಣಿತದ ಮೂಲ ಪ್ರಮೇಯ ತುಂಬಾ ಸುಲಭ,
ಆದ್ರೆ ಇದರ ಅನ್ವಯಗಳು ತುಂಬಾನೇ ಜಾಸ್ತಿ. ಇದನ್ನು ಎಲ್ಲಿ ಉಪಯೋಗ ಮಾಡ್ತಾರೆ? ಇದನ್ನು ಎಲ್ಲಿ ಉಪಯೋಗ ಮಾಡ್ತಾರೆ ಅಂತಂದ್ರೆ ಕ್ರಿಪ್ಟೋಗ್ರಾಫಿ ಅಂತ ಬರ್ತದೆ. ನೀವೇನಾದ್ರೂ ಇಂಜಿನಿಯರಿಂಗ್ ಮಾಡಿದ್ರೆ ಕ್ರಿಪ್ಟೋಗ್ರಾಫಿ ಅಂತ ಬರ್ತದೆ. ಕ್ರಿಪ್ಟೋಗ್ರಾಫಿ ಒಳಗಡೆ ನಾವು ಈ ಒಂದು ಅಂಕಗಣಿತದ ಮೂಲ ಪ್ರಮೇಯವನ್ನ ಯೂಸ್ ಮಾಡ್ತೀವಿ. ಅಂಕಗಣಿತದ ಮೂಲ ಪ್ರಮೇಯವನ್ನ ನಾವು ಕ್ರಿಪ್ಟೋಗ್ರಫಿಯಲ್ಲಿ ಯೂಸ್ ಮಾಡ್ತೀವಿ. ಕ್ರಿಪ್ಟೋಗ್ರಫಿ ಅಂತಂದ್ರೆ ಏನು ಸರ್? ಯಾವುದೇ ಒಂದು ಮೆಸೇಜ್ ಇದೆ, ಯಾವುದೇ ಒಂದು ಮೆಸೇಜ್ ಇದೆ, ಆ ಮೆಸೇಜ್ ಅನ್ನ ನಾವು ಬೇರೆಯವರಿಗೆ ಆಗದೇ ರೀತಿಯಾಗಿ ಬರೆದು ಕಳಿಸ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಕ್ರಿಪ್ಟೋಗ್ರಾಫಿ ಅಂತ ಕರಿತೀವಿ. ಕ್ರಿಪ್ಟೋಗ್ರಾಫಿ ಅಂದ್ರೆ ರಹಸ್ಯಮಯವಾದ ವಿವರಣೆ ಅಥವಾ ರಹಸ್ಯಮಯವಾದ ಕಮ್ಯುನಿಕೇಶನ್, ಸಂವಹನ ಅಂತ ನಾವು ಹೇಳ್ತೀವಿ ಕ್ರಿಪ್ಟೋಗ್ರಾಫಿ. ಅರ್ಥ ಆಯ್ತಾ? ಈ ಕ್ರಿಪ್ಟೋಗ್ರಫಿ ಉದಾಹರಣೆಯಾಗಿ ಏನೋ ಒಂದು ಹೆಸರು ಧ್ವನಿ ಅಂತ ಇದೆ, DHWANI ಧ್ವನಿ ಅಂತ ಇದೆ. ಈ ಡಿ ಇದೆಯಲ್ಲ, ಡಿಗೆ ABCD 4ನೇ ಅಕ್ಷರ 4, H ಅದೇ ರೀತಿಯಾಗಿ ABCDEFGH ಎಷ್ಟಾಗ್ತದೆ? 8 ಆಗ್ತದೆ. 4, 8 ಈ ತರ W ಅಂತಂದ್ರೆ ಏನೋ ಒಂದು, ಇದು 21, 22 ಅಂದ್ರೆ ನಾವು ಶಬ್ದಗಳಿಗೆ, ಅಕ್ಷರಗಳಿಗೆ ಅಂಕಿಗಳ ರೂಪದಲ್ಲಿ ಅದನ್ನ ಬದಲಾವಣೆ ಮಾಡಿ ಅದನ್ನ ಯಾರಿಗಾದ್ರೂ ಕಳಿಸ್ತೀವಿ ಅಂತಂದ್ರೆ ನೋಡಿದವ್ರಿಗೆ ಏನ್ ಅನಿಸುತ್ತೆ? ಇದು ಯಾವುದೋ ಒಂದು ಅಂಕಿ ಇದೆ ಅಂತ ಅನ್ಸುತ್ತೆ. ಆದ್ರೆ ಅದನ್ನ ತಿಳಿದುಕೊಳ್ಳೋನು ಏನ್ ತಿಳ್ಕೊಂತಾನೆ? ಇದು ಅಂಕಿ ಅಲ್ಲ, ಇದನ್ನ ನಾವು ಮತ್ತೆ ಅಕ್ಷರ ರೂಪದಾಗ ಬರೆದಾಗ ಇದು ಧ್ವನಿ ಅಂತ ಆಗ್ತದೆ, ಧ್ವನಿ ಅಂತ ಆಗ್ತದೆ. ಇದೇನಪ್ಪಾ? ಇದು ಕ್ರಿಪ್ಟೋಗ್ರಫಿ. ಈ ಕ್ರಿಪ್ಟೋಗ್ರಫಿಯಲ್ಲಿ ನಾವು ಏನನ್ನು ಉಪಯೋಗ ಮಾಡ್ತೀವಿ? ಏನನ್ನ? ಅಂಕಗಣಿತದ ಮೂಲ ಪ್ರಮೇಯವನ್ನ ಉಪಯೋಗ ಮಾಡ್ತೀವಿ. ಸರಿನಾ ಮಕ್ಕಳೇ? ಯಾವುದೇ ಒಂದು ಪಾಠವನ್ನ ನಾವು ಕಲಿತಾ ಇದ್ದೀವಿ ಅಂತಂದ್ರೆ ಅದನ್ನ ಏಕೆ ಕಲಿತಾ ಇದ್ದೀವಿ? ಅದರಿಂದ ನಮ್ಮ ನಿತ್ಯ ಜೀವನದಲ್ಲಿ ಉಪಯೋಗಗಳೇನು, ಅನ್ವಯಗಳೇನು, ಆ ಪಾಠ ನಮಗೆ ಎಲ್ಲಿ ಉಪಯೋಗ ಆಗ್ತದೆ ಅದನ್ನ ನಾವು ತಿಳ್ಕೊಂಡು ಕಲ್ತ್ವಿ ಅಂತಂದ್ರೆ ಅದರ ಮಜಾನೇ ಬೇರೆ. ಸರಿನಾ ಮಕ್ಕಳೇ? ಓಕೆ. ಅಂಕಗಣಿತದ ಮೂಲ ಪ್ರಮೇಯವನ್ನು ನೀವು 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿರುವಂತಹ ರೂಟ್ 2, ರೂಟ್ 3, ರೂಟ್ 5 ಇತ್ಯಾದಿಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎಂದು ಸಾಧಿಸಲು ಇದನ್ನು ನಾವು ಉಪಯೋಗಿಸುತ್ತೇವೆ. ಯಾವುದನ್ನು ಉಪಯೋಗಿಸುತ್ತೇವೆ? ಅಂಕಗಣಿತದ ಮೂಲ ಪ್ರಮೇಯವನ್ನ ಯಾವುದರ ಸಲುವಾಗಿ ಉಪಯೋಗ ಮಾಡ್ತೀವಿ? ಈ ರೂಟ್ 3, ರೂಟ್ 5, ರೂಟ್ 7 ಈ ಎಲ್ಲಾ ಸಂಖ್ಯೆಗಳಿಂದವಲ್ಲ, ಇವು ಅಭಾಗಲಬ್ಧ ಸಂಖ್ಯೆಗಳು, ಇವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಪ್ರೂವ್ ಮಾಡ್ಬೇಕು, ಸಾಧನೆ ಮಾಡಿ ತೋರಿಸ್ಬೇಕು. ಇದು ಅಭಾಗಲಬ್ಧ ಸಂಖ್ಯೆ ಅಂತ ಹೆಂಗ್ ಹೇಳ್ತೀಯಾ? ಯಾವ ಸಂಖ್ಯೆಯನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಅಂತಹ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಹೇಳ್ತೀವಿ. ಸರಿನಾ? ಇದು ಅಲ್ದೇನೆ ಇದು ಅಭಾಗಲಬ್ಧ ಸಂಖ್ಯೆ ಇದೆ ಅಂತ ನೀವು ಯಾವ ರೀತಿ ಸಾಧನೆ ಮಾಡುವಿರಿ? ಇದನ್ನ ಸಾಧಿಸಿ ಹೆಂಗ್ ಹೇಳ್ತೀರಾ? ನಾನು ಹೇಳ್ಬಿಟ್ಟೆ ಏನಂತ, ಇದನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟೆ. ಏಕೆ ಸಾಧ್ಯವಿಲ್ಲ? P/Q ರೂಪದಲ್ಲಿ ರೂಟ್ 3 ವ್ಯಕ್ತಪಡಿಸಲು ಏಕೆ ಸಾಧ್ಯವಿಲ್ಲ? ಏಕೆ ಅಂತಕ್ಕಂತಹ ಏನು ಪ್ರಶ್ನೆ ಇದೆಯಲ್ಲ, ಏಕೆ, ಹೇಗೆ ಅಂತ ಈ ಪ್ರಶ್ನೆಗಳು ನಿನ್ನ ತಲೆಯಲ್ಲಿ ಹುಟ್ಟಿದ್ವು ಅಂತಂದ್ರೆ ನಿಮ್ಗೆ ಜ್ಞಾನ ಚೆನ್ನಾಗಿ ಸಿಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಯಾವುದೇ ಒಂದು ಉತ್ತರ ನಾವು ಹೇಳಿದಾಗ ಇದು ಏಕೆ, ಹೀಗೆ, ಇದು ಹೇಗೆ ಅಂತ ಈ ಪ್ರಶ್ನೆಗಳು ಹುಟ್ಟಿದ್ವು ಅಂತಂದ್ರೆ ನೀವು ಸರಿಯಾದ ಪಥದಲ್ಲಿ ಇದ್ದೀರಿ ಅಂತ ಅರ್ಥ. ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ನಾನು ಹೇಳ್ತೀನಿ, ಅದನ್ನ ನೀವು ಸಾಧನೆ ಹೆಂಗ್ ಮಾಡ್ತೀರಾ? ಏನನ್ನು ಉಪಯೋಗಿಸಿ? ಅಂಕಗಣಿತದ ಮೂಲ ಪ್ರಮೇಯವನ್ನ ಉಪಯೋಗಿಸಿ ನಾವು ಅದನ್ನ ಕಂಡುಹಿಡಿತೀವಿ. ಅದೇ ರೀತಿಯಾಗಿ ಈ ಅಂಕಗಣಿತದ ಮೂಲ ಪ್ರಮೇಯ ನಮ್ಗೆ ಎಲ್ಲೆಲ್ಲಿ ಉಪಯೋಗ ಆಗ್ತದೆ? HCF ಅಂತ ಹೇಳ್ತೀವಿ ನಾವು, ಮ ಸಾ ಆಮೇಲೆ LCM ಅಂತ ಹೇಳ್ತೀವಿ ನಾವು, ಅಂತಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತನ, ಮಹತ್ತರ ಸಾಮಾನ್ಯ ಅಪವರ್ತ್ಯ. ಅರ್ಥ ಆಯ್ತಾ ಮಕ್ಕಳೇ? ಇದನ್ನ ನಾವು ನೋಡ್ಕೊಂತ ಹೋಗ್ಬೇಕಾಗ್ತದೆ. ಇಲ್ಲೂ ಕೂಡ ನಾವು ಏನು ಉಪಯೋಗ ಮಾಡ್ತೀವಿ? ಅಂಕಗಣಿತದ ಮೂಲ ಪ್ರಮೇಯವನ್ನ ಉಪಯೋಗ ಮಾಡ್ತೀವಿ. ಮುಂದೆ ಈಗ ನಾವು ನಮ್ಮ ಅನ್ವೇಷಣೆಯನ್ನ ಆರಂಭಿಸೋಣ. ಏನಿದು ಅಂಕಗಣಿತದ ಮೂಲ ಪ್ರಮೇಯ? ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು
ಸ್ವಾಭಾವಿಕ ಸಂಖ್ಯೆ, ಸ್ವಾಭಾವಿಕ ಸ್ವಾಭಾವಿಕ. ಓಕೆ, ಮುಂದೆ ಬರ್ತದೆ ಇದು ಸ್ವಾಭಾವಿಕ ಸ್ವಾಭಾವಿಕ. ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ಅದರ ಅವಿಭಾಜ್ಯಗಳ ಅಪವರ್ತನಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಎಂಬುದನ್ನು ನೀವು ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೀರಿ. ಉದಾಹರಣೆಗೆ 2 = 2, 4 = 2 ಗುಂಡ್ಲೆ 2, 253 = 11 ಗುಂಡ್ಲೆ 23 ಇತ್ಯಾದಿ ಇತ್ಯಾದಿ ಇತ್ಯಾದಿ. ಈಗ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನು ಇನ್ನೊಂದು ದಿಸೆಯಲ್ಲಿ ನೋಡಲು ಪ್ರಯತ್ನಿಸೋಣ. ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸಿದಾಗ ಸ್ವಾಭಾವಿಕ ಸಂಖ್ಯೆ ಬರುವುದೆಯೇ? ಅರ್ಥ ಆಗ್ತದೆ ಮಕ್ಕಳೇ? ಸ್ವಾಭಾವಿಕ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಾವು ಮಾಡ್ತೀವಿ. ಈ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸಿದಾಗ ಸ್ವಾಭಾವಿಕ ಸಂಖ್ಯೆ ಬರುತ್ತದೆಯೇ? ಬರುತ್ತದೆ. ಸರಿನಾ? ಅದನ್ನು ಹೇಳ್ತಾ ಇದ್ರು. ಅಂದರೆ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸುವುದರಿಂದ ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ಪಡೆಯಬಹುದೇ ಎಂಬುದನ್ನು ಈಗ ನೋಡೋಣ. ಸ್ವಾಭಾವಿಕ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳಾಗಿ ಮಾಡಿದ್ವಿ, ಸ್ವಾಭಾವಿಕ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ಮಾಡಿದ್ವಿ. ಈಗ ಅವಿಭಾಜ್ಯ ಸಂಖ್ಯೆಗಳನ್ನ ಗುಣಿಸಿದಾಗ ಸ್ವಾಭಾವಿಕ ಸಂಖ್ಯೆ ಬರುತ್ತದೆಯೇ ಅಂತ ಚೆಕ್ ಮಾಡ್ಬೇಕಂತೆ, ನೋಡ್ಬೇಕಂತೆ ಎಂಬುದನ್ನು ಈಗ ನೋಡೋಣ. ಯಾವುದಾದರೂ ಕೆಲವು ಅವಿಭಾಜ್ಯ ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ 2, 3, 5, 11, 7, ಓಕೆ 23. ಇವುಗಳಲ್ಲಿ ಕೆಲವು ಸಂಖ್ಯೆಗಳನ್ನು ಅಥವಾ ಎಲ್ಲಾ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ನಾವು ಬಯಸಿದಷ್ಟು ಬಾರಿ ಪುನರಾವರ್ತಿಸಿ ಗುಣಿಸಿದಾಗ ಧನ ಪೂರ್ಣಾಂಕಗಳ ದೊಡ್ಡ ಸಂಗ್ರಹವನ್ನೇ ನಾವು ಏನ್ ಮಾಡಬಹುದು? ಪಡೆಯಬಹುದು. ವಾಸ್ತವವಾಗಿ ಅಪರಿಮಿತ ಪೂರ್ಣಾಂಕಗಳನ್ನ ನಾವು ಪಡೆಯಬಹುದು. ಅಪರಿಮಿತ ಇನ್ಫೈನೈಟ್ ನಂಬರ್ ಆಫ್ ಓಕೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂತಾನೆ ಹೇಳ್ತೀವಿ, ಸಂಯುಕ್ತ ಸಂಖ್ಯೆಗಳು. ಈಗ ಕೆಲವನ್ನು ಪಟ್ಟಿ ಮಾಡೋಣ. ಈ ಕೆಲವನ್ನು ಪಟ್ಟಿ ಮಾಡ್ತಾ ಇದ್ವಿ, ಇವೆಲ್ಲ ಪಟ್ಟಿ ಮಾಡಿದಾರೆ ನೋಡಿ. ಈಗ ಸಾಧ್ಯವಿರುವ ಎಲ್ಲಾ ಅವಿಭಾಜ್ಯಗಳನ್ನು ತೆಗೆದುಕೊಂಡರೆ ಈ ರೀತಿಯ ಸಂಖ್ಯೆಗಳ ಸಂಗ್ರಹದ ಗಾತ್ರದ ಬಗ್ಗೆ ನೀವು ಏನನ್ನು ಊಹಿಸುತ್ತೀರಿ? ಅದು ಕೇವಲ ಪರಿಮಿತ ಪೂರ್ಣಾಂಕಗಳನ್ನು ಒಳಗೊಂಡಿರುತ್ತದೆಯೇ ಅಥವಾ ಅಲ್ಲಿ ಅಪರಿಮಿತ ಪೂರ್ಣಾಂಕಗಳಿರುತ್ತವೆಯೇ? ವಾಸ್ತವವಾಗಿ ಅಪರಿಮಿತ ಅವಿಭಾಜ್ಯ ಸಂಖ್ಯೆಗಳಿವೆ. ಈಗ ಅವಿಭಾಜ್ಯ ಸಂಖ್ಯೆಯನ್ನು ಗುಣಿಸೋಣ, ಏನ್ ಸಿಗ್ತದೆ ನಿಮ್ಗೆ? ವಾಸ್ತವ ಸಂಖ್ಯೆ ಸಿಗ್ತದೆ, ಸ್ವಾಭಾವಿಕ ಸಂಖ್ಯೆ ಸಿಗ್ತದೆ. ಅದೇ ರೀತಿಯಾಗಿ ನೀವು ಎಷ್ಟು ಸ್ವಾಭಾವಿಕ ಸಂಖ್ಯೆಯನ್ನು ಪಡೆಯುತ್ತೀರಿ? ಪ್ರಶ್ನೆ. ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? ಅವಿಭಾಜ್ಯ ಸಂಖ್ಯೆಗಳು ಅಪರಿಮಿತವಾಗಿವೆ. ಅವಿಭಾಜ್ಯ ಸಂಖ್ಯೆಗಳು ಅಪರಿಮಿತವಾಗಿವೆ ಅಂತಂದ್ರೆ ಅದರಿಂದ ಹುಟ್ಟುವಂತಹ ವಾಸ್ತವ ಸಂಖ್ಯೆಗಳು ಕೂಡ ಏನಿದಾವೆ? ಅಪರಿಮಿತವಾಗಿವೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳನ್ನು ಸಾಧ್ಯವಿರುವ ಎಲ್ಲಾ ವಿಧಗಳಲ್ಲಿ ಸಂಯೋಜಿಸಿದರೆ ನಾವು ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳ ಮತ್ತು ಸಾಧ್ಯವಿರುವ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳ ಅಪರಿಮಿತ ಸಂಗ್ರಹವನ್ನು ಪಡೆಯುತ್ತೇವೆ. ಅಪರಿಮಿತ ಸಂಗ್ರಹವನ್ನು ಪಡೆಯುತ್ತೇವೆ. ಸರಿನಾ ಮಕ್ಕಳೇ? ಈಗಿರುವ ಪ್ರಶ್ನೆ ಎಂದರೆ ಈ ರೀತಿಯಲ್ಲಿ ನಾವು ಎಲ್ಲಾ ಸಂಯುಕ್ತ ಸಂಖ್ಯೆಗಳನ್ನು ಪಡೆಯಬಹುದು. ಎಲ್ಲಾ ಸಂಯುಕ್ತ ಸಂಖ್ಯೆಗಳನ್ನು ಮಾಡಬಹುದು, ನಾವು ಪಡೆಯಬಹುದೇ? ನೀವು ಇದರ ಬಗ್ಗೆ ಏನನ್ನು ಯೋಚಿಸುವಿರಿ? ಎಲ್ಲಾ ಸಂಖ್ಯೆಗಳನ್ನು ಪಡೆಯಬಹುದಾ? ಹೌದು, ಎಲ್ಲಾ ಸಂಯುಕ್ತ ಸಂಖ್ಯೆಗಳು. ನೀವು ಯಾವುದೇ ಸಂಯುಕ್ತ ಸಂಖ್ಯೆ ಕೊಡು, ಅದನ್ನ ಅವಿಭಾಜ್ಯ ಸಂಖ್ಯೆಗಳಾಗಿ ನಾವು ಅವಿಭಾಜ್ಯ ಅಪವರ್ತನಗಳಾಗಿ ಗುಣಾಕಾರ ಮಾಡಿ ಇಡಬಹುದು. ಅವಿಭಾಜ್ಯ ಅಪವರ್ತನ ಗುಣಿಸಿದಾಗ ಸಂಯುಕ್ತ ಸಂಖ್ಯೆ ಸಿಗ್ತದೆ. ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ಈಗ ನಾವು ಧನ ಪೂರ್ಣಾಂಕಗಳನ್ನು ಅಪವರ್ತಿಸೋಣ. ಅಂದರೆ ಇಲ್ಲಿಯವರೆಗೆ ಮಾಡಿದುದರ ವಿಲೋಮ ಕ್ರಿಯೆಯನ್ನು ಮಾಡೋಣ. ಇದು ಅಪವರ್ತನ ಮಾಡುವಿಕೆ. ನೀವು 4ನೇ 5ನೇ ತರಗತಿಯಲ್ಲಿ ಇದನ್ನ ನೋಡಿದ್ದೀರಿ. ನಿಮಗೆಲ್ಲರಿಗೂ ಪರಿಚಿತವಾಗಿರುವ ಅಪವರ್ತನ ವೃಕ್ಷವನ್ನು ಉಪಯೋಗಿಸೋಣ. ಈಗ ಒಂದು ದೊಡ್ಡ ಸಂಖ್ಯೆಯನ್ನು 32,760 ತೆಗೆದುಕೊಂಡು ಅದನ್ನು ಈ ಕೆಳಗೆ ತೋರಿಸಿದಂತೆ ಅಪವರ್ತಿಸುತ್ತಾ ಹೋಗೋಣಂತೆ. ಯಾವ ತರ ಅಪವರ್ತಿಸ್ತಾರ? 2ರಿಂದ ಭಾಗ ಹೋಗುತ್ತದೆ. ಯಾಕಂದ್ರೆ ಇದು 0ಯಿಂದ ಕೊನೆಗೊಂಡಿದೆ. 0ಯಿಂದ ಕೊನೆಗೊಂಡಾಗ ಇದು 2ರಿಂದ ಭಾಗ ಹೋಗ್ತದೆ. 2 16 32, 2 3 6, 1 ಉಳಿತು, 2 8 16, 0ಗೆ 0. 2ರಿಂದ ಭಾಗಿಸಿದಾಗ ಇದು ಬರ್ತದೆ. ಇದನ್ನ ಕೂಡ 2ರಿಂದ ಭಾಗಿಸಿದಾಗ ಇದು ಬರ್ತದೆ. ಇದನ್ನ 2ರಿಂದ ಭಾಗಿಸಿದಾಗ ಇದು ಬರ್ತದೆ. ಈಗ ಇದು 2ರಿಂದ ಭಾಗ ಹೋಗಲ್ಲ. ಕೊನೆಯದಾಗಿ ಬೆಸ ಸಂಖ್ಯೆ ಇದೆ. ಇವೆಲ್ಲ ಸಂಖ್ಯೆಗಳನ್ನು ಕೂಡಿಸೋಣಂತೆ. 4 + 9 13, 13 + 5 18, 18 3ರ ಮಧ್ಯೆಯೊಳಗೆ ಬರ್ತದೆ. ಹಾಗಾಗಿ 3ರಿಂದ ಇದು ಭಾಗ ಹೋಗ್ತದೆ. 3ರಿಂದ ಭಾಗಿಸಿದಾಗ ಈ ಸಂಖ್ಯೆ ಬರ್ತದೆ. ಇದು ಕೂಡ 1 + 3 4, 4 6 10, 10 + 5 15, 15 ಕೂಡ 3ರಿಂದ ಭಾಗ ಹೋಗ್ತದೆ. ಹಾಗಾಗಿ ಇದು 3ರಿಂದ ಭಾಗಿಸಿದಾಗ 455 ಬಂತು.
ಇದು ನೋಡಿ 5 + 5 10, 10 + 4 14, 14 3ರಲ್ಲಿ ಹೋಗೋದಿಲ್ಲ. ಈಗ 5ರ ಮಗ್ಗಿಯನ್ನು ನೋಡೋಣಂತೆ. 5ರಿಂದ ಭಾಗಿಸಿದಾಗ 91 ಬಂತು, ಆಮೇಲೆ 7ರಿಂದ ಭಾಗಿಸಿದಾಗ 13 ಬಂತು. 13 ಅಂತಕ್ಕಂಥದ್ದೇನು? ಅವಿಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಅವಿಭಾಜ್ಯ, 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 ಅವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆ. ಇವೆಲ್ಲ ಸಂಯುಕ್ತ ಸಂಖ್ಯೆಗಳು, ಸಂಯುಕ್ತ ಸಂಖ್ಯೆಗಳು, ಸಂಯುಕ್ತ ಸಂಖ್ಯೆ. ಇದನ್ನ ನಾವೇನಂತ ಕರಿತೀವಿ? ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸುವಿಕೆ ಅಂತ ನಾವು ಹೇಳ್ತೀವಿ. ಹೀಗೆ ನಾವು 32,760 ಅವಿಭಾಜ್ಯಗಳ ಗುಣಲಬ್ಧವಾಗಿ, ಅಂದರೆ 2 × 2 × 2 × 3 × 3 × 5 × 7 × 13 ಆಗುವಂತೆ ಅಪವರ್ತಿಸಿದ್ದೇವೆ. ಅಂದರೆ 32,760 ಈ ಸಂಖ್ಯೆಯನ್ನು ನಾವು 2 ರ ಘಾತ 3, 2 3 ಬಾರಿ ಇದೆ, 3 ರ ಘಾತ 2, 5 ರ ಘಾತ 1, 7 ರ ಘಾತ 1, 13 ರ ಘಾತ 1 ಎಂದು ಅವಿಭಾಜ್ಯಗಳ ಘಾತಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಸರಿಯಾ ಮಕ್ಕಳೇ? ಹೀಗೆ ಈಗ ಇನ್ನೊಂದು ಸಂಖ್ಯೆಯನ್ನು ಅಪವರ್ತಿಸಲು ಪ್ರಯತ್ನಿಸೋಣ. ಉದಾಹರಣೆಗೆ ಈ ಸಂಖ್ಯೆ ಕೊಟ್ಟಿದ್ದಾರೆ 1 2 3 4 5 6 7 8 9. ಈ ಸಂಖ್ಯೆಯನ್ನು ಅಪವರ್ತಿಸುತ್ತಾ ಹೋದರೆ ಇದನ್ನು ನಾವು ಯಾವ ರೀತಿ ಬರೀಬಹುದು? 3 ರ ಘಾತ 2, 3803. ಇದೇನಿದು? ಅವಿಭಾಜ್ಯ ಸಂಖ್ಯೆ. ಗುಂಡ್ಲೆ 3607 ಇದೊಂದು ಅವಿಭಾಜ್ಯ ಸಂಖ್ಯೆ ಎಂದು ಬರೆಯಬಹುದು. ಆದರೂ 3803 ಮತ್ತು 3607 ಇವು ಅವಿಭಾಜ್ಯ ಸಂಖ್ಯೆಗಳೇ ಎಂಬುದನ್ನು ನೀವು ಪರಿಶೀಲಿಸಬೇಕು. ಇದನ್ನ ಪರಿಶೀಲನೆ ನಾವು ಮಾಡಬೇಕಾಗ್ತದೆ. 2ರಿಂದ ಭಾಗ ಹೋಗುತ್ತದೆ, 3ರಿಂದ ಭಾಗ ಹೋಗುತ್ತದೆ, 5ರಿಂದ ಭಾಗ ಹೋಗುತ್ತದೆ, ಅಥವಾ 7ರಿಂದ ಭಾಗ ಹೋಗುತ್ತದೆ. ಈ ರೀತಿಯಾಗಿ ಒಂದೊಂದು ಸಂಖ್ಯೆಯನ್ನು ತೆಗೆದುಕೊಂಡು ಭಾಗಿಸ್ತಾ ಹೋಗಬೇಕು. ಆವಾಗ ನಮಗೆ ಗೊತ್ತಾಗುತ್ತಾ ಹೋಗ್ತದೆ. ಇದರಿಂದ ನಮಗೆ ಪ್ರತಿ ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯಗಳ ಘಾತಗಳ ಗುಣಲಬ್ಧವಾಗಿ ಬರೆಯಬಹುದು ಎಂದು ಊಹಿಸಲು ಸಾಧ್ಯವಾಗುತ್ತದೆ. ವಾಸ್ತವವಾಗಿ ಈ ಹೇಳಿಕೆಯ ಸತ್ಯವನ್ನು, ಅಥವಾ ಈ ಹೇಳಿಕೆ ಸತ್ಯವಾಗಿದ್ದು ಇದನ್ನು ನಾವೇನಂತ ಕರಿತೀವಿ? ಅಂಕಗಣಿತದ ಮೂಲ ಪ್ರಮೇಯ ಎನ್ನುತ್ತಾರೆ ಅಥವಾ ಎನ್ನುತ್ತೇವೆ. ಏಕೆಂದರೆ ಪೂರ್ಣಾಂಕಗಳ ಅಧ್ಯಯನದಲ್ಲಿ ಇದು ಮೂಲ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಈಗ ಈ ಪ್ರಮೇಯವನ್ನು ಸ್ಪಷ್ಟವಾಗಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಅಂಕಗಣಿತದ ಮೂಲ ಪ್ರಮೇಯ ಏನಿದೆಯಲ್ಲ, ಇದು ಪೂರ್ಣಾಂಕಗಳ ಅಧ್ಯಯನದಲ್ಲಿ ಮೂಲ ನಿರ್ಣಾಯಕ ಪಾತ್ರವನ್ನ ವಹಿಸಿದಂತೆ. ಯಾವುದು? ಪೂರ್ಣಾಂಕಗಳು ಅಂತಕ್ಕಂತಹ ಪಾಠ ಅಥವಾ ಅಧ್ಯಾಯದಲ್ಲಿ. ಪ್ರಮೇಯ 1.1 ಅಂಕಗಣಿತದ ಮೂಲ ಪ್ರಮೇಯ, ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಸ್ ಅಂತ ಬರ್ತದೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು, ಅಪವರ್ತಿಸಬಹುದು. ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ. ಅಂತಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುತ್ತಾ ಹೋದರೆ ಆ ಅವಿಭಾಜ್ಯ ಅಪವರ್ತನಗಳ ಒಂದು ಸರಣಿ ಅನನ್ಯವಾಗಿರುತ್ತದೆ. ಆರ್ಡರ್, ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಅಂತಂದ್ರೆ ಈ ಒಂದು ಅಪವರ್ತನಗಳನ್ನ ನಾವು ಅನುಕ್ರಮವಾಗಿ ಬರೆದಾಗ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯ ಅಪವರ್ತನಗಳು ಅನನ್ಯವಾಗಿರುತ್ತವೆ. ಅನನ್ಯ ಅಂತಂದ್ರೆ ಒಂದು ಸಂಯುಕ್ತ ಸಂಖ್ಯೆಗೆ ಇರ್ತಕ್ಕಂತಹ ಒಂದು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಬೇರೆ 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 ಆಗಿರ್ತದೆ ಅಂತ ನಾವು ಹೇಳ್ತೀವಿ. ಅಂಕಗಣಿತದ ಮೂಲ ಪ್ರಮೇಯ ಎಂದು ಪ್ರಚಲಿತವಾಗುವ ಮೊದಲೇ ಪ್ರಮೇಯ 1.1 ಸಮಾನ ಭಾಷಾಂತರವು ಬಹುಶಃ ಯೂಕ್ಲಿಡ್ನ ದಿ ಎಲಿಮೆಂಟ್ಸ್, ನಿಮಗೆ ಗೊತ್ತಿದೆ 9ನೇ ತರಗತಿ ಒಳಗಡೆ ಯೂಕ್ಲಿಡ್ನ ಭಾಗಾಕಾರದ ಕ್ರಮವಿಧಿ ಅಥವಾ ಯೂಕ್ಲಿಡ್ನ ಒಂದಷ್ಟು ನಿಯಮಗಳನ್ನು ನಾವು ನೋಡಿದ್ದೀವಿ. ಆ ನಿಯಮಗಳಲ್ಲಿ ದಿ ಎಲಿಮೆಂಟ್ಸ್ ಅಂತಕ್ಕಂಥ ಒಂದು ಪುಸ್ತಕದ ಒಂದು ಸ್ಮರಣೆ ಇದೆ. ಇಲ್ಲೂ ಕೂಡ ಈ ಒಂದು ಪ್ರಮೇಯ ಯಾವುದರಲ್ಲಿದೆ? ಯೂಕ್ಲಿಡ್ನ ದಿ ಎಲಿಮೆಂಟ್ಸ್ 9ನೇ ಪುಸ್ತಕದಲ್ಲಿ 14ನೇ ಉಕ್ತಿಯಾಗಿ ಪ್ರಪ್ರಥಮವಾಗಿ ದಾಖಲಾಗಿದೆ. ಆದಾಗ್ಯೂ ಇದರ ಮೊದಲ ಸರಿಯಾದ ಸಾಧನೆಯನ್ನು ಕಾರ್ಲ್ ಫ್ರೆಡ್ರಿಚ್ ಗಾಸ್ ಇವರು ತಮ್ಮ ಡಿಸ್ಕ್ವಿಷಿಯನೆಸ್ ಅರ್ಥಮೆಟಿಕ್ ದಲ್ಲಿ ನೀಡಿದ್ದಾರೆ. ಯಾರವರು? ಗಾಸ್ ಅಂತ ಏಕೆ ಕಾರ್ಲ್ ಫ್ರೆಡ್ರಿಚ್ ಗಾಸ್ ಅಂತೇಳಿ ಎಂದು ಕರೆಯುತ್ತಾರೆ. ಯಾರನ್ನ? ಕಾರ್ಲ್ ಫ್ರೆಡ್ರಿಚ್ ಗಾಸ್ ರನ್ನ ಸಾಮಾನ್ಯವಾಗಿ ಗಣಿತಜ್ಞರ ರಾಜಕುಮಾರ ಎಂದು ಕರೆಯುತ್ತಾರೆ.
ಅಂದ್ರೆ ಗಣಿತಜ್ಞರ ರಾಜಕುಮಾರ ಅಂತವ್ರು. ಯಾರು? ಕಾರ್ಲ್ ಫ್ರೆಡ್ರಿಚ್ ಗಾಸ್. ಮತ್ತು ಆರ್ಕಿಮಿಡಿಸ್ ಹಾಗೂ ನ್ಯೂಟನ್ ಅವರನ್ನು ಒಳಗೊಂಡಂತೆ 3 ಸಾರ್ವಕಾಲಿಕ ಶ್ರೇಷ್ಠ ಗಣಿತಜ್ಞರಲ್ಲಿ ಇವರೂ ಒಬ್ಬರೆಂದು ಪರಿಗಣಿಸಲಾಗಿದೆ. ಯಾರನ್ನ? ಗಾಸ್ರನ್ನ. ಈ ಗಾಸ್ ಅಂತಕ್ಕಂತಹ ಒಬ್ಬ ಗಣಿತಜ್ಞ ತುಂಬಾ ಚತುರ ಅಂತ ಹೇಳಬಹುದು. ಗಣಿತ ಮತ್ತು ವಿಜ್ಞಾನಗಳೆರಡಕ್ಕೂ ಇವರು ಮೂಲಭೂತ ಕೊಡುಗೆಗಳನ್ನ ನೀಡಿದ್ದಾರೆ. ಇವರು ಫಿಸಿಕ್ಸ್ ಒಳಗಡೆ ಬರ್ತಾರೆ. ಗಾಸ್ ಥೆರಮ್ ಅಂತ ಬರ್ತದೆ ಫಿಸಿಕ್ಸ್ ಒಳಗಡೆ, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಳಗಡೆ. ಅಲ್ಲೂ ಕೂಡ ತಮ್ಮ ಒಂದು ಛಾಪನ್ನ ಮೂಡಿಸಿದ್ದಾರೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗುವಂತೆ ಅಪವರ್ತಿಸಬಹುದು ಎಂದು ಅಂಕಗಣಿತದ ಮೂಲ ಪ್ರಮೇಯವು ತಿಳಿಸುತ್ತದೆ. ವಾಸ್ತವವಾಗಿ ಅದು ಇನ್ನೂ ಅನೇಕ ವಿಷಯಗಳನ್ನು ತಿಳಿಸುತ್ತದೆ. ದತ್ತ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಒಂದು ಅನನ್ಯ ರೀತಿಯಲ್ಲಿ ಅಪವರ್ತಿಸಬಹುದು ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಆದರೆ ಅವಿಭಾಜ್ಯ ಅಪವರ್ತನಗಳ ದೊರೆಯುವಿಕೆಯು ವಿಭಿನ್ನ ಕ್ರಮಗಳಲ್ಲಿ ಇರಬಹುದು. ಅವಿಭಾಜ್ಯ ಅಪವರ್ತನ ದೊರೆಯುವಿಕೆ ವಿಭಿನ್ನ ಕ್ರಮದಲ್ಲಿ ಇರಬಹುದು. 2x3 ಅಥವಾ 3x2 ಎಂದು ಈ ಪ್ರಮೇಯವು ತಿಳಿಸುತ್ತದೆ. ಅಂದರೆ ಯಾವುದೇ ದತ್ತ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ಒಂದೇ ಒಂದು ವಿಧದಲ್ಲಿ ಮಾತ್ರ ಬರೆಯಬಹುದು. ಉದಾಹರಣೆಗೆ 10 ಇದೆ, 10ಅನ್ನ 2x5 ಅಥವಾ 5x2 ಈ ಒಂದೇ ರೀತಿಯಲ್ಲಿ ನಾವು ಬರೆಯಬಹುದು ಅಂತ ನಾವು ಹೇಳ್ತೀವಿ. ಆದರೆ ಅವಿಭಾಜ್ಯಗಳನ್ನು ಬರೆಯುವ ಕ್ರಮದಲ್ಲಿ ನಿರ್ದಿಷ್ಟತೆ ಇರುವುದಿಲ್ಲ. ಅವಿಭಾಜ್ಯಗಳನ್ನು ಬರೆಯುವ ಕ್ರಮದಲ್ಲಿ ನಿರ್ದಿಷ್ಟತೆ ಇರುವುದಿಲ್ಲ. 2x5 ಅಂತ ಬರಿಬಹುದು, ಇಲ್ಲ 5x2 ಅಂತ ನಾವು ಬರಿಬಹುದು. ಇಲ್ಲಿ ನಿರ್ದಿಷ್ಟತೆ ಅಂತ ಇಲ್ಲ. ಆದರೆ ಇದು ಅನನ್ಯ ಇದೆ. 2x5 ಅಂದ್ರೆ ಒಂದೇ, 5x2 ಅಂತಂದ್ರೂ ಕೂಡ ಒಂದೇ. ಉದಾಹರಣೆಗೆ 2x3x5x7 ಇದು ಸಾಮಾನ್ಯವಾಗಿ 3x5x7x2 ಎಂಬುದಕ್ಕೆ ಸಮವಾಗಿದೆ. ಅಥವಾ ಇನ್ಯಾವುದೇ ಸಾಧ್ಯವಿರುವ ಕ್ರಮದಲ್ಲಿ ಬರೆಯುವುದಕ್ಕೆ ಸಮನಾಗಿದೆ. ಇದನ್ನು ಈ ಕೆಳಗಿನಂತೆ ನಾವು ನಿರೂಪಿಸಬಹುದು. ಯಾವ ತರ? ಒಂದು ಸ್ವಾಭಾವಿಕ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯು ಅನನ್ಯವಾಗಿದ್ದು ಅದರ ಅಪವರ್ತನಗಳನ್ನು ಬರೆಯುವ ಕ್ರಮಗಳು ವಿಭಿನ್ನವಾಗಿರಬಹುದು. ಉದಾಹರಣೆ 20 2x2x5 5x2x2 ಅಂತಲೂ ಬರಿಬಹುದು, 2x5x2 ಅಂತಲೂ ಬರಿಬಹುದು. ನೀವು ಯಾವ ತರ ಬರೆದ್ರೂ ಕೂಡ 20 ಬರ್ತದೆ, ಅದು ಅನನ್ಯವಾಗಿರುತ್ತದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ಸಂಯುಕ್ತ ಸಂಖ್ಯೆ x ಅಂತ ತೆಗೆದುಕೊಳ್ಳೋಣ. ಈಗ ಎಲ್ಲಾ ಸಂಯುಕ್ತ ಸಂಖ್ಯೆಗಳನ್ನ ಒಂದು ಜನರಲ್ ಫಾರ್ಮ್, ಸಾಮಾನ್ಯ ರೂಪ ಕೊಟ್ಟಾಗ, ಸಾಮಾನ್ಯ ರೂಪ ಒಂದು x ಅಂತಕ್ಕಂತಹ ಸಂಖ್ಯೆಯನ್ನು ತೆಗೆದುಕೊಂಡಾಗ ಅವುಗಳ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಇರ್ತಾವ್ರಿ? ಅವಿಭಾಜ್ಯ ಅಂತಂದ್ರೆ ಪ್ರೈಮ್ ನಂಬರ್ಸ್ P1 ಗುಂಡ್ಲೆ P2 ಗುಂಡ್ಲೆ P3 ಗುಂಡ್ಲೆ ... 2 ಗುಂಡ್ಲೆ 5 ಗುಂಡ್ಲೆ 7 ಗುಂಡ್ಲೆ ... ಈ ತರ ಹೋಗ್ತದಲ್ಲ. 2 ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ. P1 P2 P3 P4 ಈ ತರ ಅವುಗಳ ಸಂಖ್ಯೆಗಳು ಏನಿದಾವಲ್ರಿ ಗುಣಾಕಾರ ಮಾಡ್ಕೊಂತ ಹೋದಾಗ ಇದು ನಮ್ಗೇನ್ ಸಿಗ್ತದೆ? x ಅಂತಕ್ಕಂಥ ಒಂದು ಸಂಖ್ಯೆ ಸಿಗ್ತದೆ. ಅವಿಭಾಜ್ಯಗಳಾಗಿವೆ ಮತ್ತು ಅವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಲಾಗಿದೆ. ಯಾವಾಗಲೂ ಈ ಅವಿಭಾಜ್ಯ ಅಪವರ್ತನಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಾಗ ಒಂದು ಸೂಕ್ತ ರೀತಿಯಲ್ಲಿ ಕಂಡು ಬರ್ತದಂತ ಅವರು ಹೇಳ್ತಾರೆ. ಅಂದರೆ P1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು P2 2 ಗುಂಡ್ಲೆ 5x7 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 7. ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತಂದ್ರೇನು? 2 5ಕ್ಕಿಂತ ಕಡಿಮೆ, 5 7ಕ್ಕಿಂತ ಕಡಿಮೆ, 7 11ಕ್ಕಿಂತ ಕಡಿಮೆ. ಈ ತರ ನಾವು ಒಂದೇ ರೀತಿಯ ಅವಿಭಾಜ್ಯಗಳನ್ನು ಸಂಯೋಜಿಸಿದರೆ ಅವಿಭಾಜ್ಯಗಳ ಘಾತಗಳು ನಮಗೆ ದೊರೆಯುತ್ತವೆ. ಅಂತಂದ್ರೆ ಈಗ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3 ಇದೆ ಅಂತ ತಿಳ್ಕೊಳ್ರಿ. 2ಅನ್ನ ಎಷ್ಟು ಬಾರಿ ಗುಣಾಕಾರ ಮಾಡಿದ್ವಿ? 3 ಬಾರಿ. 2ರ ಘಾತ 3 ಗುಂಡ್ಲೆ 3ರ ಘಾತ 1 ಅಂತ ನಾವು ಬರಿಬಹುದು. ಉದಾಹರಣೆಗೆ 32,760 ನಾವು 2 ಗುಂಡ್ಲೆ 2 ಗುಂಡ್ಲೆ 2 3 ಬಾರಿ ಇದೆ, 2ರ ಘಾತ 3, 3 ಗುಂಡ್ಲೆ 3 2 ಬಾರಿ ಇದೆ, 3 ಘಾತ 2, 5ರ ಘಾತ ಏನೂ ಇಲ್ಲ ಅಂದ್ರೆ 1 ಇರ್ತದೆ, 7ರ ಘಾತ 1, 13ರ ಘಾತ 1. ಒಂದೊಮ್ಮೆ ನಾವು ಈ ಅವಿಭಾಜ್ಯಗಳನ್ನು ಏರಿಕೆ ಕ್ರಮದಲ್ಲಿಯೇ ಬರೆಯಬೇಕೆಂದು ನಿರ್ಧರಿಸಿದರೆ ಆಗ ಯಾವುದೇ ಸಂಖ್ಯೆಯನ್ನು ಅಪವರ್ತಿಸುವ ಏಕಮಾತ್ರ ಕ್ರಮವಾಗಿರುತ್ತದೆ. ಒಂದು ವೇಳೆ ನಾವು ಏರಿಕೆ ಕ್ರಮದಲ್ಲೇ ಬರಿಬೇಕು ಅಂತ ರೂಲ್ಸ್ ಹಾಕಿದ್ವಿ ಅಂತಂದ್ರೆ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾವು ಅನನ್ಯ ರೂಪದಲ್ಲಿ ಒಂದೇ ಕ್ರಮದಲ್ಲಿ ಬರೆಯಬಹುದು. 10 ಅಂದ್ರೆ 2 ಗುಂಡ್ಲೆ 5 ಇದೊಂದೇ ರೀತಿ ಆಗ್ತದೆ. 5 ಗುಂಡ್ಲೆ 2 ಬರೆಯಕ್ಕಾಗಲ್ಲ, ಯಾಕಂದ್ರೆ ಏರಿಕೆ ಕ್ರಮದಲ್ಲಿ ಬರಿಬೇಕಂತ ನಾನು ಹೇಳಿರ್ತೀನಿ. ಹಾಗಿದ್ದಾಗ 2 ಗುಂಡ್ಲೆ 5 ಬರಿಬೇಕಾಗ್ತದೆ. ನೀವು 5 ಗುಂಡ್ಲೆ 2 ಬರೆಯಕ್ಕೆ ಆಗುವುದಿಲ್ಲ. ಯಾಕೆ? ನಾನು ಹೇಳ್ತಾ ಇದ್ದೀನಿ ಏನಂತ, ಏರಿಕೆ ಕ್ರಮದಲ್ಲೇ ಬರಿಬೇಕು ಅಂತ ಹೇಳಿಕೆ. ಆ ಥರ ಯಾರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಆ ಥರ ಹೇಳಿದ್ದೆ ಅಂತಂದ್ರೆ ಅರ್ಥ ಏನಾಗ್ತದೆ? 2 ಗುಂಡ್ಲೆ 5 ಅಂತಂದ್ರೆ 2 ಗುಂಡ್ಲೆ 5 ಬರಿಬೇಕಾಗ್ತದೆ. ಅವ್ರು ಹೇಳ್ತಾ ಇದ್ದಾರೆ ಒಂದೊಮ್ಮೆ ನಾವು ಈ ಅವಿಭಾಜ್ಯಗಳನ್ನು ಏರಿಕೆ ಕ್ರಮದಲ್ಲಿಯೇ ಬರೆದಿದ್ದೇ ಆದರೆ
ಆಗ ಯಾವುದೇ ಸಂಖ್ಯೆಯನ್ನು ಅಪವರ್ತಿಸುವ ಏಕಮಾತ್ರ ಕ್ರಮವಿರುತ್ತದೆ. 2 × 5 ಒಂದೇ ಕ್ರಮ.